ಅಧ್ಯಾಯ 5 ಶ್ಲೋಕ ಸಂಖ್ಯೆ 17. ತದ್ಬುದ್ಧಯಸ್ತದಾತ್ಮಾನಃ ತನ್ನಿಷ್ಠಾಸ್ತತ್ಪರಾಯಣಾಃ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನನಿರ್ಧೂತಕಲ್ಮಷಾಃ. ಶ್ಲೋಕಾರ್ಥ. ಯಾರ ಮನಸ್ಸು ಮತ್ತು ಬುದ್ಧಿ ಪರಮಾತ್ಮನಲ್ಲಿ ತದ್ರೂಪವಾಗಿದೆಯೋ ಮತ್ತು ಯಾರ ನಿಷ್ಠೆ ಸದಾ ಪರಮಾತ್ಮನಲ್ಲಿದೆಯೋ ಅಂತಹ ಪರಮಾತ್ಮ ಪರಾಯಣ ಸಾಧಕರು ಜ್ಞಾನದಿಂದ ಪಾಪರಹಿತರಾಗಿ ಪರಮಗತಿಯನ್ನು ಪಡೆಯುತ್ತಾರೆ. ಅಧ್ಯಾಯ 5 ಶ್ಲೋಕ ಸಂಖ್ಯೆ 18. ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾಃ ಸಮದರ್ಶಿನಃ. ಶ್ಲೋಕಾರ್ಥ. ವಿದ್ಯಾವಿನಯ ಸಂಪನ್ನನಾದ ಬ್ರಾಹ್ಮಣ, ಹಸು, ಆನೆ, ನಾಯಿ ಹಾಗೂ ನಾಯಿಯ ಮಾಂಸ ತಿನ್ನುವವನು ಇವರೆಲ್ಲರಲ್ಲಿಯೂ ಜ್ಞಾನಿಗಳು ಸಮದರ್ಶಿಗಳಾಗಿರುವವರು. ಅಧ್ಯಾಯ 5 ಶ್ಲೋಕ ಸಂಖ್ಯೆ 19. ಇಹೈವ ತೈರ್ಜಿತಃ ಸರ್ಗಃ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾದ್ ಬ್ರಹ್ಮಣಿ ತೇ ಸ್ಥಿತಾಃ. ಶ್ಲೋಕಾರ್ಥ. ಸಮಭಾವದ ಮನಸ್ಸನ್ನು ಹೊಂದಿದವನೇ ಈ ಜನ್ಮದಲ್ಲಿ ಸಮಸ್ತ ಜಗತ್ತನ್ನು ಗೆದ್ದು ಪರಮಾತ್ಮನಲ್ಲಿ ಸ್ಥಿರವಾಗಿರುತ್ತಾನೆ, ಏಕೆಂದರೆ ಪರಮಾತ್ಮನು ನಿರ್ದೋಷನೂ ಸಮಭಾವದವನೂ ಆಗಿದ್ದಾನೆ. ಅಧ್ಯಾಯ 5 ಶ್ಲೋಕ ಸಂಖ್ಯೆ 20. ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋ ದ್ವಿಜೇತ್ ಪ್ರಾಪ್ಯ ಚ ಪ್ರಿಯಂ ಸ್ಥಿರ ಬುದ್ಧಿರ ಸಮ್ಮೂಢಃ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ಶ್ಲೋಕಾರ್ಥ. ಪರಮಾತ್ಮನಲ್ಲಿ ಐಕ್ಯತಾ ಭಾವದಿಂದಿರುವವನು ಪ್ರಿಯ ವಸ್ತು ದೊರಕಿದರೆ ಹರ್ಷಿತನಾಗುವುದಿಲ್ಲ, ಅಪ್ರಿಯ ವಸ್ತು ಪ್ರಾಪ್ತವಾದಾಗ ಕುಗ್ಗುವುದೂ ಇಲ್ಲ. ಸ್ಥಿರ ಬುದ್ಧಿ ಉಳ್ಳವನಾಗಿ ಯಾವುದೇ ಮೋಹವಿಲ್ಲದೆ ಬ್ರಹ್ಮಜ್ಞಾನಿಯಾಗಿ ಇರುತ್ತಾನೆ. ಅಧ್ಯಾಯ 5 ಶ್ಲೋಕ ಸಂಖ್ಯೆ 21. ಬಾಹ್ಯ ಸ್ಪರ್ಶೇಷ್ವಸಕ್ತಾತ್ಮ ವಿಂದತ್ಯಾತ್ಮನಿ ಯತ್ ಸುಖಂ ಸಬ್ರಹ್ಮ ಯೋಗಯುಕ್ತಾತ್ಮ ಸುಖಮಕ್ಷಯಮಶ್ನುತೆ. ಶ್ಲೋಕಾರ್ಥ. ಬಾಹ್ಯ ವಿಷಯಗಳಲ್ಲಿ ಆಸಕ್ತಿ ಇಲ್ಲದ ಸಾಧಕನು ಅಂತರಂಗದಲ್ಲಿ ಸಾತ್ವಿಕ ಆನಂದವನ್ನು ಪಡೆಯುತ್ತಾನೆ. ಬ್ರಹ್ಮನೊಂದಿಗೆ ಐಕ್ಯವನ್ನು ಸಾಧಿಸಿದವನು ಅಕ್ಷಯವಾದ ಅಥವಾ ನಾಶವಿಲ್ಲದ ಆನಂದವನ್ನು ಅನುಭವಿಸುತ್ತಾನೆ.